ಹರೇ ಕೃಷ್ಣ. ವಾಟ್ ಹ್ಯಾಪನ್ಸ್ ಆಫ್ಟರ್ ದ ಡೆತ್, ಸಾವಿನ ನಂತರ ಏನಾಗುತ್ತೆ ಅನ್ನೋದರ ಎರಡನೇ ಭಾಗ ಇದು. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ, ನಮಗೆ ಯಾತನಾ ಶರೀರ, ದಿವ್ಯ ಶರೀರ ಮತ್ತು ಆಧ್ಯಾತ್ಮಿಕ ಶರೀರ ಅನ್ನುವ 3 ದೇಹಗಳು ಆತ್ಮದೇಹದಿಂದ ಬೇರ್ಪಟ್ಟ ತಕ್ಷಣವೇ ಸಿಗುವಂಥದ್ದು ಅಂತ. ದಿವ್ಯ ಶರೀರ ಮತ್ತು ಆಧ್ಯಾತ್ಮಿಕ ಶರೀರ ಕಂಪ್ಲೀಟ್ ಸ್ಪಿರಿಚುವಲ್ ಪರ್ಸನ್ಗಳಿಗೆ ಸಿಗುವಂಥದ್ದು. ಈ ಬೇರೆಯವ್ರಿಗೆಲ್ಲ ಸಿಗುವಂಥ ಈ ಯಾತನಾ ಶರೀರ ಸ್ವರ್ಗ ಮತ್ತು ನರಕ ಲೋಕಗಳಿಗೆ ಹೋಗುವಂಥದ್ದು ಈ ಶರೀರದಲ್ಲಿ ಇದೆ. ತೀರಿ ಹೋದ ವ್ಯಕ್ತಿ ಆತ್ಮ ಯಾತನಾ ಶರೀರವನ್ನು ಪಡ್ಕೊಳ್ಳುತ್ತಲ್ಲ, ಅದು ಬಿಟ್ಟು ಹೋದ ತನ್ನ ದೇಹವನ್ನು ನೋಡ್ತಾ ಇರುತ್ತೆ. ಅವನ ಸುತ್ತಲೂ ಅವರ ಬಂಧುಗಳು ದುಃಖಿಸುತ್ತಿರುವುದನ್ನು ನೋಡ್ತಾ ಇರುತ್ತೆ ಈ ಆತ್ಮ. ಆವಾಗ ಅದಕ್ಕೆ ಎಷ್ಟು ಮನಸ್ಸಿನ ಮಾತುಗಳು ಕೂಡ ಅದು ಕೇಳುವಷ್ಟು ಸೂಕ್ಷ್ಮತೆ ಅದಕ್ಕಿರುತ್ತೆ. ಈಗ ನಾನೀಗ ಇರಬೇಕಾದ್ರೆ ನನ್ನ ಒಳಗೆ ಇನ್ನೊಂದು ವಾಯ್ಸ್ ನಡೀತಾ ಇದೆ, ಅದು ನನ್ನ ಎದುರಿಗೆ ಕೂತವ್ರಿಗೇ ಕೇಳೋದಿಲ್ಲ. ಯಾರ ಜೊತೆ ಮಾತಾಡ್ತಿರ್ಬೇಕಾದ್ರೂ ನಾವು ಒಳಗಡೆ ಇನ್ನೊಂದು ಥಾಟ್ನ ಮಾಡ್ತಾ ಇರ್ತೀವಿ, ಅದು ನಮ್ಮ ಆಪೋಸಿಟ್ ಅವ್ರಿಗೆ ಕೇಳಲ್ಲ. ಆದರೆ ಇದು ಯಾತನ ಶರೀರಕ್ಕೆ ಕೇಳುತ್ತೆ. ಅಲ್ಲಿ ದುಃಖಿಸುತ್ತಿರುವವರಲ್ಲಿ ಕೆಲವರು ಯೋಚನೆ ಮಾಡ್ತಿರ್ಬೋದು, ಅಪ್ಪ ಹೋಗಿದೆ ಒಳ್ಳೆಯದಾಯಿತು, ನೋಡ್ಕೊಂಡು ಸಾಕಾಗಿ ಹೋಗಿತ್ತು ಅಂತ ಹೇಳುವ ಮುಖದಲ್ಲಿ ದುಃಖ ಇದ್ದರೂ ಒಳಗಿನ ಆ ಮಾತು ಆ ಯಾತನ ಶರೀರದಲ್ಲಿ ಕೇಳ್ತಾ ಇರುತ್ತೆ. ಅಥವಾ ಕೆಲವರು ನಾನೊಂದು 2 ಲಕ್ಷ ಇವನಿಂದ ಇಸ್ಕೊಂಡಿದ್ದೆ, ಅಪ್ಪ ಸದ್ಯ ಕೊಡುವಂಥ ಅವಕಾಶ ಇಲ್ಲ, ದುಡ್ಡು ಉಳೀತು ಅಂತ ಹೇಳಿದ ಮಾತು ಆ ಆತ್ಮಕ್ಕೆ ಕೇಳ್ತಿರುತ್ತೆ. ಅದಕ್ಕಷ್ಟು ದುಃಖ ಆಗತ್ತೆ. ನಿನಗೆ 2 ಲಕ್ಷದ ಅವಶ್ಯಕತೆ ಇತ್ತು ಅಂತ ನಾನು ಎಷ್ಟೆಲ್ಲ ಅಡ್ಜಸ್ಟ್ ಮಾಡಿ ನಿನಗೆ ದುಡ್ಡು ಕೊಟ್ಟೆ, ನೀನು ಇಂಥವನು ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅದಕ್ಕೆ ಯಾತನೆ ಆಗುತ್ತೆ. ಆದರೆ ಅದು ಇರೋದೇ ಯಾತನಕ್ಕೆ. ಅದರಿಂದ ಆ ಶರೀರ ಯಾತನೆ ಅನುಭವಿಸ್ತಾನೆ ಇರುತ್ತೆ. ತನ್ನ ಕುಟುಂಬದವರಿಗೆ ಎಲ್ಲರಿಗೂ ಅದು ದುಃಖಿಸ್ತಾ ಇರೋದರ ಬದಲು ದಯವಿಟ್ಟು ದುಃಖಿಸಬೇಡಿ, ನನಗೆ ನಾಮಸ್ಮರಣೆಯನ್ನು ಮಾಡಿ, ಹರಿನಾಮ ಸ್ಮರಣೆಯನ್ನು ಮಾಡಿ, ಅದು ನನ್ನ ಪ್ರಯಾಣಕ್ಕೆ ಒಳ್ಳೆಯದಾಗತ್ತೆ ಅಂತ ಅದು ಕೂಗಿ ಹೇಳ್ತಾ ಇರುತ್ತೆ. ಆದರೆ ಅದರ ವಾಯ್ಸ್ ಯಾರಿಗೂ ಕೇಳೋದಿಲ್ಲ. ಅದು ಅದರ ಜೀವನದ ಪ್ರತಿ ಘಟನೆಗಳು ನೆನಪು ಬರುತ್ತೆ. ತಾನು ವ್ಯರ್ಥವಾಗಿ ಕಳೆದು ಹೋದ ಜೀವನದ ಬಗ್ಗೆ ಅದಕ್ಕೆ ಪಶ್ಚಾತ್ತಾಪ ಆಗುತ್ತೆ. ಯಾರೋ ಒಬ್ಬರು ನನಗೆ ಹೇಳಿದರು, ಈ ಭಕ್ತಿ ಅನ್ನೋದನ್ನು ಜೀವನದಲ್ಲಿ ತಗೋ, ಇದರಿಂದ ನಿನಗೆ ತುಂಬ ಒಳ್ಳೆಯದಿದೆ, ನಾನು ಅದನ್ನಷ್ಟು ಗಮನ ಕೊಟ್ಟಿಲ್ಲ, ಯಾಕೆ ಹೀಗೆ ಮಾಡಿದೆ ಅನ್ನೋ ಪಶ್ಚಾತ್ತಾಪ ಅನ್ನೋದಕ್ಕಾಗತ್ತೆ. ಪ್ರತಿ ಒಂದರ ಸ್ಮರಣೆ ಈ ಯಾತನ ಶರೀರದಲ್ಲಿರುವ ವ್ಯಕ್ತಿಗೆ ನಡೀತಾ ಇರುತ್ತೆ. ಆಮೇಲೆ ಆದರೆ ಆಧ್ಯಾತ್ಮಿಕದಲ್ಲಿ ಇರ್ತಾರಲ್ಲ, ಅವರಿಗೆ ಈ ಒಂದು ತೊಂದರೆ ಬರೋದಿಲ್ಲ. ಅವರ ಆಧ್ಯಾತ್ಮಿಕ ಬಂಧುಗಳು, ಆಧ್ಯಾತ್ಮಿಕದ ಒಂದು ಸತ್ಸಂಗದ ಕುಟುಂಬ ವರ್ಗದವರು ಆ ವ್ಯಕ್ತಿಯ ಸುತ್ತಲೂ ಹರಿನಾಮವನ್ನು ಕೀರ್ತನೆ ಮಾಡ್ತಿರ್ತಾರೆ, ಭಗವದ್ಗೀತೆ ಭಾಗವತದ ಶ್ರವಣವನ್ನು ಮಾಡ್ತಾರೆ. ಅದು ಪಯಣ ಮಾಡಬೇಕಾಗಿರುವ ಒಂದು ಆತ್ಮಕ್ಕೆ ಅತ್ಯಂತ ಆರಾಮದಾಯಕವಾಗಿರುತ್ತದೆ. ಆದ್ದರಿಂದ ಎಲ್ಲರೂ ಅಂಥ ಸಮಯದಲ್ಲಿ ಆ ರೀತಿ ಮಾಡೋದು ತುಂಬ ಶ್ರೇಯಸ್ಕರ ಆತ್ಮಕ್ಕೆ. ಈ ಆತ್ಮದ ಪ್ರಯಾಣ ಹೇಗಿರುತ್ತೆ ಅಂದರೆ, ಸಂಪೂರ್ಣವಾಗಿ ಅವರು ಇಲ್ಲಿ ಹೇಗೆ ಜೀವನ ಮಾಡಿರ್ತಾರೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಒಬ್ಬ ವ್ಯಕ್ತಿ ತುಂಬ ಪುಣ್ಯ ಕೆಲಸಗಳನ್ನ ಮಾಡಿದ್ದಾನೆ, ತುಂಬ ದಾನ ಧರ್ಮಗಳು, ತುಂಬ ಮರಗಳನ್ನ ನೆಡೋದಿರ್ಬೋದು, ಪ್ರಾಣಿಗಳಿಗೆ ವಿಶೇಷವಾದ ಕಾಳಜಿ ವಹಿಸೋದಿರ್ಬೋದು, ಅಥವಾ ಏನೋ ವಿದ್ಯಾದಾನ ಇದೆಲ್ಲ ಹೇಳಿದ್ನಲ್ಲ ಅವತ್ತು, ಅಂಥ ಪುಣ್ಯ ಕೆಲಸಗಳನ್ನ ಮಾಡಿದಂಥ ವ್ಯಕ್ತಿ ಅವನ ನಿಜವಾದ ಒಳ ಇಚ್ಛೆಗೆ ಅನುಸಾರವಾಗಿ ಅವನಿಗೆ ಆ ಕಾಲಾವಧಿ ನಿರ್ಧಾರಿತ ಆಗಿರುತ್ತೆ. ನಿಜವಾಗ್ಲೂ ಒಂದು 3-4 ಗಂಟೆಯಲ್ಲೇ ಅವನಿಗೆ ಇನ್ನೊಂದು ಗರ್ಭಕ್ಕೆ ಪ್ರವೇಶ ಮಾಡುವ ಸಾಧ್ಯತೆ ಇರ್ತದೆ. ಆದರೆ ಅವನ ಇಚ್ಛೆಯ ಮೇಲೆ ಅದಿರುತ್ತೆ. ಅವನು ದೀರ್ಘಕಾಲ ನಾನು ಸ್ವರ್ಗವನ್ನು ಅನುಭವಿಸಬೇಕು ಅಂತ ಅವನ ಒಳ್ಳೆ ಇಚ್ಛೆ ಇದ್ದರೆ ಅವನ ಪುಣ್ಯ ಫಲಗಳು ಮುಗಿಯುವ ತನಕನೂ ಆ ಅವಧಿಯಲ್ಲಿ ಅವನಲ್ಲಿ ಇರಬಹುದಾಗತ್ತೆ. ಇನ್ನು ಕೆಲವರು ಸ್ವಲ್ಪ ಮಟ್ಟಿಗೆ ಪುಣ್ಯ ಕಾರ್ಯಗಳನ್ನ ಮಾಡಿದವರಿಗೆ ಈ ಅವಧಿ 24 ಗಂಟೆಗಳ ತನಕ ಇರುತ್ತೆ. ಈ ಪ್ರಯಾಣ, ಯಮಲೋಕದತ್ತದ ಪ್ರಯಾಣ 24 ಗಂಟೆಗಳ ಅವಧಿ ಇರುತ್ತೆ. ಇನ್ನು ಯಾವುದೇ ಪುಣ್ಯ ಕಾರ್ಯಗಳನ್ನ ಮಾಡಿಲ್ಲ, ಒಳ್ಳೆ ರೀತಿಯಲ್ಲಿ ಧರ್ಮದಲ್ಲಿ ಬದುಕಿದೆ, ಯಾವುದೇ ಕೆಟ್ಟದು ಏನು ಮಾಡಿಲ್ಲ ಎನ್ನುವರಿಗೆ 10-11 ದಿನಗಳ ಕಾಲಾವಧಿ ಈ ಪ್ರಯಾಣ ಇರುತ್ತೆ.
ಇನ್ನು ಕೆಲವರಿಗೆ 6 ತಿಂಗಳಿರುತ್ತೆ, ಕೆಲವರಿಗೆ ತುಂಬ ಪಾಪಿಸ್ಟ್ರಿಗೆ 1 ವರ್ಷ, ಅದಕ್ಕಿಂತನೂ ದೀರ್ಘಾವಧಿ ಕೂಡ ಇರುತ್ತೆ. ಇದೆಲ್ಲ ಅವರವರು ಹೇಗೆ ಜೀವನ ನಡೆಸಿದ್ದಾರೆ ಅನ್ನೋದರ ಮೇಲೆ ನಿರ್ಧಾರಿತ ಆಗಿರುತ್ತೆ. ಈ ಪ್ರಯಾಣದ ಒಂದು ಅವಧಿ ಇದೆಯಲ್ಲ, ಕೆಲವರಿಗೆ 3/4 ಗಂಟೆ ಇರ್ಬೋದು, ಕೆಲವರಿಗೆ 24 ಗಂಟೆ, ಕೆಲವರಿಗೆ 10 ದಿನ, 1 ವರ್ಷ, 6 ತಿಂಗಳು. ಈ ಪ್ರಯಾಣದ ಅವಧಿ ಇದೆಯಲ್ಲ, ತುಂಬ ಘೋರವಾಗಿರುವಂತಹ ಶಿಕ್ಷೆಗಳು. ಅದು ಶ್ರೀಮದ್ ಭಾಗವತದಲ್ಲಿ ಇದು ವರ್ಣಿತ ಆಗಿದೆ. ನಾವೆಲ್ಲ ಇಲ್ಲಿ ಕೆಲವು ಸಲ ಹೇಳ್ತೀವಿ, ಎಲ್ಲಿಯಾದರೂ ಹೋಗಿ ನಾನೊಬ್ಬಳೇ ಹೆಂಗಪ್ಪ ಹೋಗೋದು, ನಾನೊಬ್ಬಳೇ ಹೆಂಗಲ್ಲಿ ಹೋಗೋದು ಅಂತ ಮಾತಾಡ್ತೀವಲ್ಲ. ಈ ಪ್ರಯಾಣವನ್ನು ನಾವೆಲ್ಲರೂ ಏಕಾಂಗಿಯಾಗಿ ಮಾಡಬೇಕಾಗತ್ತೆ. ಯಾರೂ ನಮ್ಮ ಜೊತೆ ಇರೋದಿಲ್ಲ, ನಮ್ಮ ಕೂಗು ಯಾರಿಗೂ ಕೇಳಿಸೋದಿಲ್ಲ. ನಮ್ಮ ಜೊತೆ ಇರುವ ಯಮದೂತರು ಮಾತ್ರ ಅಲ್ಲಿರ್ತಾರೆ. ಆ ಯಮದೂತರು ಯಾವುದೇ ಭಗವತ್ ಭಕ್ತಿಯನ್ನು ಮಾಡದೆ ಜೀವನವನ್ನು ಮಾಡಿದವರನ್ನ ಪಾಶದಿಂದ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಶ್ರದ್ಧಾ ಕಾರ್ಯ ಎಲ್ಲ ಮುಗಿದೋ ಒಂದು ಅವಧಿ ಇರುತ್ತೆ, ಅದು ಮುಗಿದ ಮೇಲೆ ಆತ್ಮದ ಪ್ರಯಾಣ ಶುರುವಾಗತ್ತೆ. ಆ ಅವಧಿಯ ಅಲ್ಲಿ ಅದು ಎಷ್ಟು ನಾನು ಬರೋದಿಲ್ಲ ಅಂತ ಇದು ಗೋಗರೆದ್ರು, ಆ ಯಮದೂತರು ಎಷ್ಟು ಜೋರಾಗಿ ಹೊಡಿತಾರಂದರೆ ಅವರ ಕೈಗಳಲ್ಲಿ ಮುಳ್ಳಿನ ಒಂದು ಇದಿರುತ್ತೆ, ಕವಚಗಳು, ಅದರಿಂದ ಹೊಡಿತಾ ಇರುತ್ತೆ. ಎಷ್ಟು ಹೊಡೆದ್ರೆ ಇಲ್ಲಿ ಸಾಯಲ್ಲ, ಯಾಕೆಂದರೆ ಇದು ಇರೋದು ಯಾತನೆಯನ್ನು ಅನುಭವಿಸಲಿಕ್ಕೇ ಇರೋದು. ಆ ಪ್ರಯಾಣ, ಆ ಸುಡು ಬಿಸಿಲು, ಬಾಯಾರಿಕೆ ಎಲ್ಲವೂ ಅಲ್ಲಿ ನಡೀತಾ ಇರುತ್ತೆ. ಆ ಪ್ರಯಾಣ ಮಾಡ್ತಿರುವ ಒಂದು ಯಾತನ ಶರೀರಕ್ಕೆ ಅಲ್ಲಿ ಕೆಲವರು ಮರದ ಕೆಳಗೆ ಕೂತ್ಕೊಂಡಿರ್ತಾರೆ. ಇದೇ ಥರ ಯಮದೂತರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವರು ಮರದ ಕೆಳಗೆ ಕೂತಿರ್ತಾರೆ. ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ಅಂತ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾನೆ ಈ ಯಾತನ ಶರೀರ. ಯಮದೂತರು ಬಿಡಲ್ಲ. ನಿನ್ನ ಜೀವನದಲ್ಲಿ ಒಂದು ಮರ ಆದರೂ ನೆಟ್ಟಿದ್ಯಾ? ಯಾರಿಗಾದರೂ ಏನಾದರೂ ಮಾಡಿದ್ಯಾ? ನಿನಗಲ್ಲ ಅದಿರೋದು, ನೀನು ಹೀಗೆ ಬರಬೇಕು ಅಂತ ಹೇಳ್ತಾರೆ. ನೋಡಿ ಪ್ರತಿ ಒಂದೂ ಎಷ್ಟು ಪ್ರಾಮುಖ್ಯವಾಗಿರುತ್ತದೆ ಅಂತ. ಆ ರೀತಿ ಪ್ರಯಾಣ ಮಾಡುತ್ತಾ ಇರಬೇಕಾದ್ರೆ ಒಂದು ತುಂಬ ದುರ್ವಾಸನೆ ಬರ್ತಾ ಇರುತ್ತೆ, ಸಹಿಸಲಿಕ್ಕಾಗದಷ್ಟು ದುರ್ವಾಸನೆ ಬರ್ತಾ ಇರುತ್ತೆ. ಏನು ಅಂತ ನೋಡಿದಾಗ ದೊಡ್ಡ ಒಂದು ನದಿ ಹರಿತಾ ಇರುತ್ತೆ. ಆ ನದಿ ಮಲ, ಮೂತ್ರ, ಕೀವು, ರಕ್ತಗಳಿಂದ ತುಂಬಿ ಹರಿತಾ ಇರುವ ನದಿಯದು. ಅದನ್ನೀಗ ಇವನು ದಾಟಬೇಕಾಗತ್ತೆ, ಈಜಿ ದಾಟಬೇಕಾಗತ್ತೆ ಆಚೆ ದಡನ, ಇಲ್ಲಾಂದರೆ ಎಳ್ಕೊಂಡು ದಾಟಿಸ್ತಾರೆ. ಕೆಲವರು ದೋಣಿಲಿ ಹೋಗ್ತಾ ಇರ್ತಾರೆ. ಆಗ ಇವನು ಹೇಳ್ತಾನೆ, ದಯವಿಟ್ಟು ನನ್ನನ್ನು ಇಂಥದ್ದೆಲ್ಲ ಮಾಡಿಬಿಡಿ, ನನಗೆ ಇದೆಲ್ಲ ತಡ್ಕೊಳ್ಳಿಕ್ಕಾಗಲ್ಲ, ನಾನು ದಯವಿಟ್ಟು ದೋಣಿಲಿ ಹೋಗ್ತೀನಿ, ನನ್ನನ್ನು ಕೂರಿಸಿ ದೋಣಿಲಿ ಅಂತ. ಜೀವನದಲ್ಲಿ ಏನಾದರೂ ಒಂದು ಗೋ ಸೇವೆ ಮಾಡಿದ್ಯಾ? ಗೋದಾನ ಅಂತ ಏನಾದರೂ ಮಾಡಿದ್ಯಾ? ನಿನ್ನಂಥವನಿಗಲ್ಲ ಇದಿರೋದು, ಅದೆಲ್ಲ ಅಂಥದ್ದು ಮಾಡಿದವ್ರಿಗಿರೋದು. ನೀನು ಹೀಗೆ ದಾಟಬೇಕು ಅಂತ ಹೇಳ್ತಾರೆ. ಈ ರೀತಿಯ ಪ್ರಯಾಣ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಘೋರವಾಗಿರುತ್ತೆ ಈ ಅವಧಿಗಳ ಪ್ರಯಾಣ. ಅವರವರು ಜೀವನದಲ್ಲಿ ನಡೆಸಿದಂಥದರ ಮೇಲೆ ಈ ಪ್ರಯಾಣದ ಅವಧಿ ನಿರ್ಧಾರವಾಗುತ್ತೆ. ಎಷ್ಟು ಭಯಂಕರವಾಗಿರುತ್ತೆ ನೋಡಿ. ಆದರೆ ಭಕ್ತಿಯಲ್ಲಿ ಒಂದಷ್ಟು ಏನೋ ಒಂದು ಸ್ವಲ್ಪ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸ್ವಲ್ಪ ಕೃಷ್ಣ ಭಕ್ತಿ, ಜಪ, ನಾಮಸ್ಮರಣೆ ಎಲ್ಲ ಮಾಡಿದ್ದಾರೆ ಅಂದ್ಕೊಳ್ಳೋಣ. ಒಂದು ಅಕಾಲ ಮೃತ್ಯು ಆಗಿಬಿಡತ್ತೆ, ಪರಿಪೂರ್ಣವಾಗಿ ಅವನು ಭಕ್ತಿಯನ್ನು ಮಾಡಲಿಕ್ಕೆ ಆಗಿಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ, ಅವನನ್ನು ಗೌರವಾನ್ವಿತರಾಗಿ ಕರ್ಕೊಂಡು ಹೋಗ್ತಾರೆ. ಯಾವ ರೀತಿ ಎಳೆದು ಗಿಳ್ದು ಆ ಥರ ಅಲ್ಲ. ಅಲ್ಲಿ ಅವನಿಗೇನಾದರೂ ಒಂದು ಶಿಕ್ಷೆಗಳು ಏನಾದರೂ ಇದ್ದಿದ್ದು ಸಣ್ಣ ಅವಧಿಯಲ್ಲೇ ಮುಗಿಸಿ ಅವನು ಇನ್ನೂ ಚೆನ್ನಾಗಿ ಭಕ್ತಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗುವಂತಹ ಅನುಕೂಲವಂತ ಭಕ್ತ ತಂದೆ ತಾಯಿಗಳಿಗೆ ಅವನು ಜನಿಸಿ ಅಲ್ಲಿ ಭಕ್ತಿಯನ್ನು ಪೂರ್ಣಗೊಳಿಸುವಂಥ ಅವಕಾಶವನ್ನು ಭಗವಂತ ಕಲ್ಪಿಸ್ತಾನೆ. ಈ ರೀತಿಯಲ್ಲಿ ಯಾತನಾ ಶರೀರದ ಒಂದು ಪ್ರಯಾಣ ನಡೀತಾ ಇರುತ್ತೆ. ಇದರ ವಿವರಣೆ ತುಂಬ ಇದೆ. ಆ ಶಿಕ್ಷೆಗಳ ಬಗ್ಗೆ ಹೇಳಿದರೆ ಎಂಥವರಿಗೂ ಎದೆ ನಡುತ್ತದೆ, ಆ ರೀತಿ ಶಿಕ್ಷೆ ಇರುತ್ತೆ. ಆದರೂ ಸಹ ಆ ವ್ಯಕ್ತಿ ಯಾತನ ಶರೀರದಲ್ಲಿ ಸ್ವರ್ಗದಲ್ಲೋ ನರಕದಲ್ಲೋ ಮುಗಿಸಿ ಬಂದು ಈ ಭೂಮಿಯಲ್ಲಿ ಮತ್ತೆ ಯಾಕೆ ಶಿಕ್ಷೆಯನ್ನು ಅನುಭವಿಸ್ಬೇಕಲ್ವಾ? ಅಲ್ಲಿ ಎಲ್ಲ ಮುಗ್ದಿರುತ್ತೆ, ಮತ್ತೆ ಯಾಕೆ ಇಲ್ಲಿ ಶಿಕ್ಷೆ ಅನುಭವಿಸೋದು? ಅಲ್ಲಿ ಎಲ್ಲ ಶಿಕ್ಷೆಗಳಿಗೆ ಅಲ್ಲಿ ಶಿಕ್ಷೆ ನಡೆಯೋದಿಲ್ಲ. ಕೆಲವು ಇಲ್ಲೇ ಈ ಭೂಮಿಯಲ್ಲೇ ನಡಿಬೇಕು ಅಂತ ಇರುತ್ತೆ. ಯಾಕಂದರೆ ಹಾಗೆ ಆ ಥರ ಅನುಭವಿಸಿ ಒಂದಲ್ಲ ಒಂದು ದಿನ ಇವನು ಈ ಕೃಷ್ಣ ಪ್ರಜ್ಞೆಗೆ ಬರ್ತಾನೆ. ಆವಾಗ ಇವನು ಇದೆಲ್ಲದರಿಂದ ಬಿಡುಗಡೆ ಆಗ್ತಾನೆ ಅಂತ ಹೇಳುವ ಒಂದು ಚಾನ್ಸ್ ಕೂಡ ಮತ್ತೆ ಆ ವ್ಯಕ್ತಿಗೆ ಸಿಗ್ತದೆ. ಈ ರೀತಿಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸಣ್ಣ ಕತೆ ಹೇಳ್ತೀನಿ. ಇದು ನಿಜವಾಗ್ಲೂ ನಡೆದ ಕಥೆನೇ. US ಒಬ್ಬರು ವ್ಯಕ್ತಿ ಇರ್ತಾರೆ, ಅವರ ಹೆಸರು ಪ್ರಕಾಶ್ ಅಂತ. ಸೌತ್ ಇಂಡಿಯಾದ ಅಲ್ಲಿಂದ ಹೋದವರು. ಅಲ್ಲಿ ಒಂದು ಇಂಜಿನಿಯರ್ ಆಗಿ ಕೆಲಸ ಮಾಡಿ ಈಗಲೂ ಅವರು ಇದ್ದಾರೆ.
ಅವರಿಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ತಲೆ ತಿರುಗಿ ಬಿದ್ದು ಅವ್ರನ್ನ ಟೆಸ್ಟು ಅದು ಎಲ್ಲ ಮಾಡಿದಾಗ ಅವರಿಗೆ ಮೆದುಳಿನಲ್ಲಿ ಹೆಪ್ಪುಗಟ್ಟುವಕ್ಕೆ ಎಲ್ಲ ಒಂದು ಇದೆ, ಅದಕ್ಕೆ ಇಮಿಡಿಯೇಟ್ ಸರ್ಜರಿ ಮಾಡಬೇಕು ಅಂತ ಗೊತ್ತಾಗಿ ಅವ್ರನ್ನ ಸರ್ಜರಿ ಮಾಡ್ತಾರೆ. ಅವರ ಪತ್ನಿನೂ ಅಲ್ಲಿ ಇರ್ತಾರೆ. ಕೆಲವು ತುಂಬ ಭಕ್ತರು, ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರು, ತುಂಬ ಜಪ ಎಲ್ಲ ಮಾಡಿಕೊಂಡು ಆಧ್ಯಾತ್ಮಿಕದಲ್ಲಿ ಇರುವವರು. ಆ ಒಂದು ಅವರಿಗೆ ಸರ್ಜರಿ ಮಾಡುವ ಸಮಯದಲ್ಲಿ ಅವರಿಗೆ 4 ಸಲ ಉಸಿರು ನಿಂತು ಹೋಗ್ತದೆ. ನಿಂತು ಹೋಗಿ ಮತ್ತೆ ಎಚ್ಚರ ಆಗುತ್ತೆ, ನಿಂತು ಹೋಗಿ ಮತ್ತೆ ಈ ಥರ ಅವರಿಗೆ 4 ಸಲ ಆಗುತ್ತೆ. ಆಮೇಲೆ ಫೈನಲಿಯಾಗಿ ಅವರು ಕೋಮಕ್ಕೆ ಹೋಗ್ಬಿಡ್ತಾರೆ. ಆ ಕೋಮದಿಂದ ಅವ್ರನ್ನ ಈ ಕಡೆ ಕರ್ಕೊಂಡು ಇರ್ತಾರಲ್ಲ ICU ಅಲ್ಲಿ. ಆಗ ಅವರ ಪತ್ನಿ ತುಂಬ ಈ ಇಸ್ಕಾನಲ್ಲಿ ಆಗ ಒಬ್ಬರು ತುಂಬ ಅವರಿಗೆ ಆತ್ಮೀಯರಾದ ಫ್ರೆಂಡ್ ಇರ್ತಾರೆ, ಬದರಿ ಪ್ರಭು ಅಂತ. ಅವರಿಗೆ ಅವರು ಹೇಳ್ತಾರೆ, ದಯವಿಟ್ಟು ಇವ್ರ ಹತ್ರ ಬಂದುಬಿಟ್ಟು ನೀವು ಸ್ವಲ್ಪ ಜಪ ಮಾಡಿ ಅಥವಾ ಭಾಗವತ ಓದಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿರ್ತಾರೆ. ಅವರು ಅದೇ ಥರ ಬಂದು ಆಲ್ಟರ್ನೇಟಿವ್ ಡೇಸ್ ಬಂದು ಈ ಥರ ಅವರ ಪಕ್ಕ ಕೂತ್ಕೊಂಡು ಓದ್ತಾ ಇರ್ತಾರೆ. ಒಂದು 10, 12, 13 ದಿನ ಆದರೂ ಇವರಿಗೆ ಪ್ರಜ್ಞೆ ಬರೋದಿಲ್ಲ. ಒಂದು ದಿನ ಅವರ ಪತ್ನಿ ಕಾಲ್ ಮಾಡ್ತಾಳೆ, ಅವರಿಗೆ ಪ್ರಜ್ಞೆ ಬಂದಿದೆ, ನೀವು ದಯವಿಟ್ಟು ಬನ್ನಿ ಅಂತ. ಇವರು ತುಂಬ ಸಂತೋಷ ಆಯಿತು, ಇವರಿಗೆ ಪ್ರಜ್ಞೆ ಬಂತಲ್ಲ ಅಂತ ಇವ್ರು ಖುಷಿಯಿಂದ ಓಡಿ ಬರ್ತಾರೆ. ಅವರು ದಿಂಬಿಗೆ ಒರ್ಗಿ ಕೂತಿರ್ತಾರೆ, ಅವರ ಸುತ್ತು ಅವರ ಒಂದು ಸ್ನೇಹಿತರೆಲ್ಲ ಇರ್ತಾರೆ. ಇವ್ರನ್ನ ನೋಡಿದ ತಕ್ಷಣ ಅವರ ಮುಖದಲ್ಲಿ ಒಂದು ಸಂತೋಷ ಕಾಣಿಸ್ಕೊಳ್ತದೆ, ಈ ಪ್ರಕಾಶ್ ಅವರ ಮುಖದಲ್ಲಿ. ಅವರು ಇವ್ರನ್ನ ಹತ್ರ ಕರೀತಾರೆ, ಹತ್ರ ಕರೆದು ಹೇಳ್ತಾರೆ 4 ಟೈಮ್ಸ್ ಅಂತ ಹೇಳ್ತಾರೆ. ಇವ್ರಿಗೇನೂ ಅರ್ಥ ಆಗೋದಿಲ್ಲ, ಏನು ಹೇಳ್ತಾ ಇದ್ದಾನೆ 4 ಸಲ ಅಂತ ಹೇಳುವಾಗ ಅವರ ಪಕ್ಕದಲ್ಲಿರುವ ಸಿಸ್ಟರ್ ಹೇಳ್ತಾರೆ, ಅವರು ಸರ್ಜರಿ ಮಾಡುವಾಗ 4 ಸಲ ಹೋಗಿಬಿಟ್ಟಿದ್ರು, ಮತ್ತೆ ಪ್ರಜ್ಞೆ ಬಂತು, ಈ ಥರ ಅವ್ರಿಗೆ 4 ಸಲ ಆಯಿತು ಅಂತ ಸಿಸ್ಟರ್ ಹೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ 4 ಟೈಮ್ಸ್ ಬ್ಯಾಡ್ ಪೀಪಲ್, 4 ಟೈಮ್ಸ್ ಬ್ಯಾಡ್ ಪೀಪಲ್ ಅಂತ ಹೇಳ್ತಾರೆ. ಯಮದೂತರ ಅಂತ ಕೇಳ್ತಾರೆ, ಅವ್ರು ಹೌದು ಅಂತ ಹೇಳ್ತಾರೆ. ಇವರಿಗೆಲ್ಲ ಫುಲ್ ಶಾಕ್ ಆಗಿಬಿಡ್ತದೆ. ಆಗ ಅವರು ಹೇಳ್ತಾರೆ, ಪ್ರಕಾಶ್ ಅವರು ಹೇಳ್ತಾರೆ, ಅವ್ರು ನನ್ನನ್ನು ಎಳ್ಕೊಂಡು ಹೋಗೋಕ್ಕೆ ಬಂದಿದ್ದರು. ಆಗ ನಾನು ಹೇಳಿದೆ, ನಾನು ಕೃಷ್ಣನ ನಂಬಿದ್ದೀನಿ, ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ನಾನು ಹೇಳಿದೆ. ಅವ್ರು ನನ್ನನ್ನು ಬಿಟ್ಟು ಹೋದರು. ಮತ್ತೆ 2ನೇ ಸಲ ಬಂದರು, 2ನೇ ಸಲನೂ ಹಾಗೆ ಹೇಳಿದೆ. 4ನೇ ಸಲ ವಿಷ್ಣು ದೂತರು ಬಂದು ನನಗೆ ಆಶೀರ್ವದಿಸಿ ಹೋದರು ಅಂತ ಹೇಳಿದರು. ಇದನ್ನು ಈಗ ಆ ಪ್ರಕಾಶ್ ಅವರು ಈಗಲೂ ಇದ್ದಾರೆ. ಅವರ ಜೊತೆ ಈ ಮಾತನ್ನು ಕೇಳಿದ ಈ ಬದರಿ ಪ್ರಭು ಅವರು ಇಂದು ಗುರು ಮಹಾರಾಜ್ ಅಂತ ಅವರು ಸನ್ಯಾಸಿಗಳು, ಅವರೇ ಸ್ವತಃ ಹೇಳಿರುವ ಒಂದು ಅನುಭವ ನೋಡಿ. ಭಗವಂತನಿಗೆ ಮಾಡಿದಂತಹ ಯಾವುದೂ ವ್ಯರ್ಥ ಆಗೋದಿಲ್ಲ. ಅವನು ಒಂದು ಸ್ವಲ್ಪ ಭಕ್ತಿಯನ್ನು ಮಾಡಿದ್ರೂ ಭಕ್ತಿ ಇರುವ ಕುಟುಂಬದಲ್ಲಿ ಜನಿಸುವಂಥ ಅವಕಾಶವನ್ನು ಕೊಡ್ತಾನೆ. ಅವನಿಗೆ ಮಾಡಿದ ಯಾವುದು ವ್ಯರ್ಥ ಆಗಲ್ಲ ಅಂತ ಹೇಳೋದು ಈ ಕಥೆಗಳಿಂದ ನಮಗೆ ಗೊತ್ತಾಗುತ್ತೆ. ಈಗ ಫ್ಲೈಟಲ್ಲಿ ಹತ್ತಬೇಕಾದ್ರೆ ಒಂದು ಬಿಸ್ನೆಸ್ ಕ್ಲಾಸ್ ಅಂದರೆ ಅದಕ್ಕೆ ತಕ್ಕನಾಗಿ ಪೇ ಮಾಡಬೇಕಲ್ವ, ಇಲ್ಲಾಂದರೆ ಆರ್ಡಿನರಿ ಇದರಲ್ಲಿ ಕೂತ್ಕೊಳ್ಬೋದು. ಹಾಗೆಯೇ ಇಲ್ಲಿ ನಾವು ಅಲ್ಲೆಲ್ಲ ನಮಗೆ ಆಫ್ಟರ್ ದ ಡೆತ್ ಏನಾಗುತ್ತೆ, ಹೇಗೆ ನಾವು ಮಾಡ್ಬೋದು, ನಾವಿಲ್ಲೇ ಚೂಸ್ ಮಾಡ್ಕೊಳ್ಬೋದು. ಎಲ್ಲವೂ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಪ್ರಯಾಣಿಸುವಂಥ ಒಂದು ಕ್ಲಾಸ್ ಹೇಗಿರಬೇಕು ಅನ್ನೋದನ್ನು ನಮ್ಮ ಜೀವನದಲ್ಲಿ ನಾವು ಈಗಲೇ ರೆಡಿ ಮಾಡ್ಕೊಳ್ಳುವಂಥ ಅವಕಾಶ ಇಲ್ಲಿ ಖಂಡಿತ ಇದೆ. ಥ್ಯಾಂಕ್ ಯು. ಹರೇ ಕೃಷ್ಣ.